ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ. ಏನೊಂದು ವಿಶೇಷವಾದ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಗೌತಮ್ ಖಟ್ಟಾರ್ ಎಂಬ ವ್ಯಕ್ತಿ ಸಂತ ಫ್ರಾನ್ಸಿಸ್ ಜೇವಿಯರ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟು ತಲೆಮರೆಸಿಕೊಂಡು ಗೋವಾ ಪೊಲೀಸರು ಈತನನ್ನು ಹುಡುಕ್ತಾ ಇದ್ರು. ಹುಡುಕುವ ಸಂದರ್ಭದಲ್ಲಿ ಅವರ ತಮ್ಮ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಅವರು ಹಿಮಾಚಲ ಪ್ರದೇಶ ಆ ಭಾಗದಲ್ಲಿ ಇದ್ದಾರೆ ಎಂಬ ಮಾಹಿತಿ ನಮ್ಮ ಗೋವಾ ಪೊಲೀಸರಿಗೆ ತಿಳಿದು ಬಂದಿರೋದ್ರಿಂದ ಅಲ್ಲಿನ ಹಿಮಾಚಲ ಪ್ರದೇಶದ ಪೊಲೀಸರಿಗೆ, ಕ್ರೈಮ್ ಅವರಿಗೆ ಈ ವಿಷಯವನ್ನು ಮಾಹಿತಿಯನ್ನು ಕೊಡ್ತಾರೆ. ನಂತರ ಕುಲ್ಲು ಎಂಬ ಪ್ರದೇಶದಲ್ಲಿ, ಕುಲ್ಲು ಜಿಲ್ಲೆ, ಈ ಒಂದು ಕುಲ್ಲು ಜಿಲ್ಲೆಯಲ್ಲಿ ಈತನನ್ನು ಅರೆಸ್ಟ್ ಮಾಡಿ ಇವಾಗ ಗೋವಾಕ್ಕೆ ಅವ್ರನ್ನ ಕರ್ಕೊಂಡ್ಬರ್ತಾ ಇದ್ದಾರೆ. ಭಾಳ ಸಂತೋಷದ ವಿಷಯ. ಅದನ್ನು ಅರೆಸ್ಟ್ ಮಾಡಿರುವಂಥದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ಕೂಡ ಸಂತೋಷ ತರುವಂಥದ್ದಾಗಿದೆ, ಇಡೀ ಕ್ರೈಸ್ತ ಸಮುದಾಯಕ್ಕೆ. ಅದನ್ನು ಮಾತ್ರವಲ್ಲ, ನಮಗೆ ನ್ಯಾಯ ಬೇಕು. ಇವತ್ತಿನ ದಿನ ಆತ ಏನೊಂದು ಮಾತನ್ನು ಕೊಟ್ಟಿದ್ದಾನೆ, ಆ ಒಂದು ಸ್ಟೇಜಲ್ಲಿ ಒಂದು ಭಯೋತ್ಪಾದಕ ಅಂತೇಳಿ ಪದವನ್ನು ಬಳಕೆ ಮಾಡಿದ್ದಾನೆ ಮತ್ತು ಹಲವಾರು ಪದ ಬಳಕೆಯನ್ನು ತಪ್ಪಾಗಿ ಬಳಕೆ ಮಾಡಿದ್ದಾನೆ. ಆತ ಕ್ಷಮೆ ಯಾಚಿಸಬೇಕು, ಇಡೀ ಕ್ರೈಸ್ತ ಸಮುದಾಯದ ಬಳಿ ಕ್ಷಮೆ ಯಾಚಿಸಬೇಕು. ನಂತರ ಆತನನ್ನು ಕಾನೂನು ಕ್ರಮ ಕೈಗೊಳ್ಳಬೇಕು. ಯಾವ ರೀತಿ ಸೆಕ್ಷನ್ಗಳನ್ನು ಹಾಕಿದಾರೋ ಆ ಸೆಕ್ಷನ್ ಪ್ರಕಾರ ಕ್ರಮ ಕೈಗೊಳ್ಳಬೇಕು. ಮತ್ತೆ ಗೋವಾಕ್ಕೆ ಮತ್ತೆ ಯಾವತ್ತೂ ಕೂಡ ಆತ ಕಾಲಿಡಬಾರ್ದು. ಗೋವಾದಿಂದ ಆತನ ಬಹಿಷ್ಕಾರ ಮಾಡಬೇಕು. ಈಗಾಗಲೇ ಯಾರು ಆರ್ಗನೈಸಿಂಗ್ ಮಾಡಿದ್ದಾರೆ, ಒಂದು ಆರ್ಗನೈಸಿಂಗ್ ಕಮಿಟಿ ಅಲ್ಲಿ ಪ್ರೋಗ್ರಾಮನ್ನು ಮಾಡಿದ್ರು, ಅವರೆಲ್ಲರೂ ಕೂಡ ಕ್ಷಮೆ ಯಾಚಿಸಿದ್ದಾರೆ. ನೀವೆಲ್ಲರೂ ಕೂಡ ವಿಡಿಯೋದಲ್ಲಿ ನೋಡಿದ್ರಿ. ಆದರೂ ಕೂಡ ನಾನು ಹೇಳೋದು, ಇವರು ಯಾವ ರೀತಿ ಇಂಥ ಹೇಳಿಕೆಗಳನ್ನು ಕೊಡೋಕ್ಕೆ ಆಸ್ಪದ ಕೊಟ್ಟಿದ್ದಾರೆ, ಇವರೇನು ಆಕ್ಷನ್ ತೊಗೊಂಡ್ರು? ಹಾಗಾದರೆ ಈ ಕಮಿಟಿ ಏನು ಆಕ್ಷನ್ ತೊಗೊಂಡಿದ್ದಾರೆ ಹಾಗಾದರೆ ಈತನ ಮೇಲೆ? ಹಾಗಾಗಿ ಇವ್ರನ್ನ ಸರಿಯಾದ ರೀತಿಯ ತನಿಖೆ ಮಾಡಬೇಕು, ಯಾವುದೇ ಕಾರಣಕ್ಕೆ ಬಿಟ್ಕೊಡ್ಬಾರ್ದು. ಮತ್ತು ಏನು ಗೋವಾಕ್ಕೆ ಕರ್ಕೊಂಬರ್ತಾ ಇದ್ದಾರೆ ಗೌತಮ್ ಖಟ್ಟಾರ್, ಈ ಭಯೋತ್ಪಾದಕನ ಕುರಿತಾಗಿ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಮತ್ತೆ 1 ಕೋಟಿಯ ಒಂದು ಬಾಂಡನ್ನು ಬರೆಸ್ಕೊಳ್ಳಿ. ಎಲ್ಲೂ ಕೂಡ ಕ್ರೈಸ್ತರ ಮೇಲೆ ಮತ್ತೆ ಕ್ರೈಸ್ತ ಸಮುದಾಯದ ಮೇಲೆ ಎಲ್ಲೂ ಕೂಡ ಇಂಥ ಮಾತುಗಳನ್ನು ಮತ್ತೆ ಹೇಳಿಕೆ ಕೊಡಬಾರ್ದು. 1 ಕೋಟಿಯ ಬಾಂಡ್ ಬರೆಸ್ಕೊಳ್ಳಿ ಈತನ ಕೈಯಲ್ಲಿ. ಈ ನಿಟ್ಟಿನಲ್ಲಿ ಏನೊಂದು ಕಾರ್ಯಾಚರಣೆ ನೀವು ಮಾಡ್ತಾ ಇದ್ದೀರಾ ಗೋವಾ ಪೊಲೀಸರು, ನಿಜವಾಗ್ಲೂ ಭಾಳ ಸಂತೋಷ ಇದೆ. ಗೋವಾ ಪೊಲೀಸರವರಿಗೆ ಒಂದು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಹಿಮಾಚಲ ಪ್ರದೇಶದ ಪೊಲೀಸರು, ನಿಮ್ಮ ಸಪೋರ್ಟಿಗಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇಂಥ ಭಯೋತ್ಪಾದಕರನ್ನು ನೀವು ಹಿಡಿದಿದ್ದೀರಾ, ಗೋವಾಕ್ಕೆ ತರುವಂಥ ಕಾರ್ಯಗಳು ನೀವು ಮಾಡ್ತಾ ಇದ್ದೀರಾ. ಎಲ್ಲ ಗೋವಾ ಪೊಲೀಸವರಿಗೆ, ಇದಕ್ಕೆ ಸಂಬಂಧಪಟ್ಟವರು ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ನಮ್ಮ ಕ್ರೈಸ್ತ ಸಮುದಾಯದ ಎಲ್ಲ ನಾಯಕರಿಗೆ, ಅಲ್ಲಿ ಹೋರಾಟಗಳನ್ನು ಮಾಡಿದ, ಸ್ಟ್ರೈಕ್ ಮಾಡಿದ ಎಲ್ಲ ನಾಯಕರುಗಳಿಗೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ಹೋರಾಟದ ಫಲವಾಗಿ ಇವತ್ತು ಜಯ ಸಿಕ್ಕಿದೆ. ಮಾತ್ರವಲ್ಲ, ಇದು ಇಲ್ಲಿಗೆ ನಿಲ್ಲಬಾರದು. ಮುಂದಿನ ಹಂತ ಕಾನೂನು ಕ್ರಮ ಏನು ಸೆಷನ್ಗಳಿದೆಯೋ ಅದ್ರ ಪ್ರಕಾರ ನಾವು ಹೋಗಬೇಕಾಗುತ್ತೆ. ಮತ್ತು 1 ಕೋಟಿಯ ಬಾಂಡನ್ನು ಆತನ ಬಳಿ ಬರೆಸ್ಕೊಳ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ನಿಮ್ಮ ಸೋದರ ಸ್ಟ್ಯಾನಿ ಪಿಂಟೋ.